ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯಲ್ಲಿ ಗದ್ದಲ ಆಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ನಡೆದಂತ ಮೀಟಿಂಗ್ ಇದು. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಗೃಹ ಸಚಿವರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಗಲಾಟೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಟೇಬಲ್ ಬಡಿದು ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಗೃಹ ಸಚಿವರ ಜೊತೆಗಿನ ಸಭೆಯಲ್ಲಿ ಭಾರೀ ಗದ್ದಲ ಆಗಿದೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋದಕ್ಕೆ, ಕರಾವಳಿ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ಅಂತ ಹೇಳಿ ಗೃಹ ಸಚಿವರು ಇವತ್ತು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಆ ಸಭೆಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಮಾತುಕತೆಗೆ ತೆರಳಿದ್ದಾರೆ, ಭಾಗಿಯಾಗಿದ್ದಾರೆ. ಗೃಹ ಸಚಿವರ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಮೇಜು ಕುಟ್ಟಿ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಗದ್ದಲವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಸರ್ಕಿಟ್ ಹೌಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹಲವು ನಾಯಕರು ಭಾಗಿಯಾಗಿದ್ದಾರೆ ಗೃಹ ಸಚಿವರ ಜೊತೆಗಿನ ಸಭೆಯಲ್ಲಿ. ಈ ಸಭೆಯಲ್ಲಿ ಕೆಲ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ಅದು ಸುಹಾಸ್ ಶೆಟ್ಟಿ ಹತ್ಯೆಯ ಕಾರಣಕ್ಕಾಗಲ್ಲ. ಆ ಕೊಲೆಗೂ ಮುನ್ನ ನಡೆದಂತಹ ಅಶ್ರಫ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಗುಂಪೊಂದು ಅಶ್ರಫ್ ಎಂಬಾತನನ್ನ ಕೊಲೆ ಮಾಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ಗೃಹ ಸಚಿವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯಾಗಿರುವಂತಹ ಕಾರಣಕ್ಕಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿ ಗೃಹ ಸಚಿವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಮೇಯರ್ ಅಶ್ರಫ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ತೀನಿ. ಸರ್, ಏನು ಈ ಸಭೆಯಲ್ಲಿ ಏನಾಯಿತು, ಯಾಕೆ ಆಕ್ರೋಶ ಅಂತ ಹೇಳಿದ್ರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಮುಸಲ್ಮಾನರ ಮೇಲೆ ಬೇಡ ಅಂತ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಯಾವುದು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಆಗಿರುವಾಗ ಮೊನ್ನೆ ನಡೆದಂಥ ಅಶ್ರಫ್ ಅವರ ಮರ್ಡರ್ ಕೇಸಲ್ಲಿ ಕೂಡ 50-40 ಜನ ಹೊಡೆದಿರೋದ್ರು ಕೂಡ ಅವರ ಪ್ರಮುಖ ಆರೋಪಿಯನ್ನು ಇಷ್ಟು ತನಕ ಬಂಧನ ಮಾಡಲಿಲ್ಲ. ಆದರೆ ಮೊನ್ನೆ ನಡೆದಂಥ ಸುಹಾಸ್ ಶೆಟ್ಟಿ ಅವರ ಹತ್ಯೆಯಲ್ಲಿ ಕೂಡ ಅದು ಯಾವ ಥರ ಹತ್ಯೆ ಆಗಿದೆ ಅಂತ ಇನ್ನೂ ತನಿಖೆಯಲ್ಲಿ ಗೊತ್ತಾಗಿರಬೇಕು. ಯಾವ ಪರ್ಸನಲ್ ಗಿರಿಜಾ ಮತ್ತು ರೋಡಿಸಮ್ಮ ಯಾವ ಥರ ಗ್ಯಾಂಗ್ ವಾರ್ ಅಂತ ಯಾರಿಗೆ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಇವರು ಬಂದು ಇಡೀ ಮುಸಲ್ಮಾನರ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಬಂದೊಂದು ಕರೆ ಕೊಟ್ಟು ಈ ಅಮಾಯಕ ಮೇಲೆ ಕಣ್ಣೂರಲ್ಲಿ ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ತಗೊಂಡು ಈ ರೀತಿ ಆಗ್ತಿದೆ. ಅದಕ್ಕೆ ನಾವು ನೇರವಾಗಿ ನಾವು ಇವತ್ತು ಶಾಂತಿಯುತ ಮಾತಾಡಿ ನಾವು ನೇರವಾಗಿ ಅವರ ಹತ್ರ ವಿರೋಧವನ್ನು ಮಾತಾಡಿದ್ದೇವೆ. ಅದು ಬರೇ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು ಈ ರೀತಿ ನಾವು ಮಾತಾಡಿದ್ದೇವೆ. ಯಾಕೆಂದರೆ ಇನ್ನು ಮೇಲೆ ಈ ರೀತಿ ಆಗಬಾರ್ದು, ಮತ್ತು ಯಾರೆಲ್ಲ ತಪ್ಪಿಸ್ತಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗ ಈ ಕುಡುಪು ವಿಚಾರದಲ್ಲಿ ಏನು ಅಂದ್ರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ಗೆ ವಿರೋಧವಾಗಿತ್ತು ನಿಮಗೆ? ಅದು ಕೂಡ ಇದೆ, ಅದು ಕೂಡ ನಾವು ಅವ್ರು ಹೇಳಿದ್ರು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಕ್ಕೆ ಈ ಘಟನೆ ನಡೆದಿದೆ ಅನ್ನೋದು. ಅದಕ್ಕೆ ನಿಮ್ಮ ಆಕ್ರೋಶ ಯಾಕೆ? ಯಾಕೆಂದ್ರೆ ನೋಡಿ, ಇಲ್ಲದನ್ನು ಸಲ್ಲದನ್ನು ಹೇಳಿಕೊಂಡು ಜನರ ಮಧ್ಯೆ ಇದು ಗೊಂದಲ ಬಾರದು. ಯಾಕೆಂದರೆ ಅವರು ಆ ಥರ ಹೇಳಿಲ್ಲ ಅಂತ ಎಲ್ಲ ಗೊತ್ತಿದೆ. ಯಾಕೆಂದರೆ ಸುಮ್ಮನೆ ಆ ಥರ, ಯಾಕೆಂದರೆ ಅವರಿಗೆ ಇವರು ಮಿಸ್ಗೈಡಿಸ್ ಮಾಡಿದ್ರು. ಇಲ್ಲಿ ಅವರು ಆ ಥರ ಹೇಳಿದ್ರು ಅಂತ ಹೇಳಿಕೊಂಡು ಅವರಿಗೆ ಮಿಸ್ಗೈಡಿಸ್, ಅದಕ್ಕೆ ಅವರು ರಿಪ್ಲೈ ಕೂಡ ನಮ್ಮ ಹತ್ರ ಕೂಡ ಅವ್ರು ಮಾಡಿದ್ದಾರೆ. ಆ ಥರ ನಾವು ಮಾಡಿದ್ದಾರೆ, ಅದು ಮೀಡಿಯಾವನ್ನು ಮಿಸ್ಗೈಡ್ ಮಾಡಿದೆ ಅಂತ ಹೇಳ್ಕೊಂಡು ಅವ್ರು ಮಾಡಿ. ಅಥವಾ ಪೊಲೀಸರು ಏನಾದರೂ ಇನ್ಫಾರ್ಮೇಷನ್ ಬೇರೆ ಕೊಟ್ಟಿದ್ರು ಅಂತ ಏನಾದರೂ ಹೇಳಿದ್ದಾರೆ? ಯಾಕಂದರೆ ಇಲ್ಲ, ಅಂತ ಯಾವುದು ಕೂಡ ನಮ್ಮ ಹತ್ರ ಮಾತಾಡಲಿಲ್ಲ. ನಮ್ಮ ಏನು ಆಕ್ರೋಶ, ನಮ್ಮ ಏನು ಮಾತಿದೆ, ನಾವು ಏನನ್ನು ಹೇಳಿದ್ದೇವೆ, ಈ ಥರ ಆಗಬೇಕು, ನಮಗೆ ಅನ್ಯಾಯ ಆಗಿದೆ, ಈ ಥರ ಸರಣ್ ಪಂಪೇಲ್ ಅಂತವರು ಬೇಡದ ರೀತಿಯಲ್ಲಿ ಕರೆ ಕೊಟ್ಟು ಹಿಂದೂ ಮುಸ್ಲಿಂ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿದೆ. ಅದಕ್ಕೆ ಯಾವುದು ಕೂಡ ಉತ್ತರ ಕೊಡಲಿಲ್ಲ. ನಮ್ಮ ಕಾನೂನಲ್ಲಿ ಯಾವುದಿದೆ, ನಾವು ಈಗ ಕಮಿಷನರ್ ಹತ್ರ ಮೀಟಿಂಗ್, ಪೊಲೀಸ್ ಇಲಾಖೆ ಮೀಟಿಂಗ್ ಇದೆ, ಅದರಲ್ಲಿ ನಾವು ಏನು ಬೇಕಿದೆ ಅಂತ ಇದೆ ಯಾರು ಇದ್ದರೆ ನಾವು ಕ್ರಮ ಕೈಗೊಳ್ತಾ ಅಂತ ಅವರು ಹೇಳಿದ್ದಾರೆ. ಧನ್ಯವಾದ. ಇದು ಮಾಜಿ ಅಶ್ರಫ್ ಅವರ ಮಾತು. ಏನು ಸಭೆಯಲ್ಲಿ ಏನು ನಡೆದಿದೆ ಆ ಸಭೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಅಸಮಾಧಾನ ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಮತ್ತು ಸಭೆಯ ನಂತರ ಏನಾಯಿತು ಮತ್ತು ಸಭೆಯಲ್ಲಿ ಏನು ಹೇಳಿದರು ಅನ್ನೋದನ್ನು ವಿವರಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್ ಮಂಗಳೂರು. ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ರು ಮಂಗಳೂರಿನಿಂದ. ಆಕ್ಚುಲಿ ಈಗ ನಡೆದಿರುವಂತಹ ಈ ಸರ್ಕಿಟ್ ಹೌಸ್ ನಲ್ಲಿ ನಡೆದಿರುವಂತಹ ಸಭೆ ಇದು ನಿಗದಿಯಾಗಿರುವಂತಹ ಸಭೆಯಲ್ಲ. ಪೊಲೀಸ್ ಕಮಿಷನರ್ ಜೊತೆ ಸಭೆ ಮಾಡಬೇಕಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅದು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಬಟ್ ಅದಕ್ಕೂ ಮೊದಲು ಸರ್ಕಿಟ್ ಹೌಸ್ ನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು
ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇಷ್ಟೆಲ್ಲ ಬಂದೆಲ್ಲ ಮಾಡಿದ್ರು, ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಅದಕ್ಕಿಂತ ಕೆಲ ದಿನಗಳ ಮೊದಲು ಅಶ್ರಫ್ ಎಂಬಾತನನ್ನ ಸುಮಾರು 40 ರಿಂದ 50 ಜನ ಹೊಡೆದು ಹಾಕಿದ್ರಲ್ಲ, ಆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಯಾಕೆ ಬಂಧಿಸಿಲ್ಲ? ಈಗ ಸುಹಾಸ್ ಶೆಟ್ಟಿ ಕೊಲೆಯಾದಂತಹ ನಂತರದಲ್ಲಿ ರೈಟ್ ಆ ಸಭೆಯ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮಂಗಳೂರಿನ ಸರ್ಕಿಟ್ ಹೌಸ್ ನಲ್ಲಿ ಆದಂತಹ ಸಭೆ. ಆ ದೃಶ್ಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರಾವಳಿಗೆ ಕಾಲಿಡ್ತಾ ಇದ್ದ ಹಾಗೆ ಸರ್ಕಿಟ್ ಹೌಸ್ ನಲ್ಲಿ ಅವರನ್ನ ಭೇಟಿಯಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಜೊತೆಗಿದ್ದಾರೆ. ಈ ಸಭೆಯ ಸಂದರ್ಭದಲ್ಲಿ ಈ ಅನೌಪಚಾರಿಕ ಸಭೆ ಏನ್ ನಡೀತು, ಆ ಸಭೆಯ ಸಂದರ್ಭದಲ್ಲಿ ಮೊನ್ನೆ ನಡೆದಂತಹ ಅರ್ಷದ್ ಕೊಲೆ ಪ್ರಕರಣ, ಆ ಪ್ರಕರಣದ ಆರೋಪಿಯನ್ನ ಬಂಧಿಸಿಲ್ಲ. ಈಗ ಸುಹಾಸ್ ಶೆಟ್ಟಿ ಕೊಲೆ ಆದಂತಹ ನಂತರದಲ್ಲಿ ಮುಸ್ಲಿಂ ಯುವಕರನ್ನ ಟಾರ್ಗೆಟ್ ಮಾಡಿ 4 ರಿಂದ 5 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಇದರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು. ಪ್ರತಿ ಬಾರಿ ಹೀಗೆ ಆಗುತ್ತೆ, ಪ್ರತಿ ಬಾರಿ ಈ ರೀತಿ ಪ್ರತೀಕಾರದ ದಾಳಿಗಳು ನಡೀತಾನೆ ಇರುತ್ತೆ. ಜೊತೆಗೆ ಹಿಂದೂ ಸಮುದಾಯದ ಕೆಲ ಮುಖಂಡರು ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ನೀಡ್ತಿದ್ದಾರೆ, ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಬೇಕು, ನಮ್ಮ ವಿರುದ್ಧ ಸುಳ್ಳು, ನಮ್ಮ ಸಮುದಾಯದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗಿನ ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಮುಖಂಡರು, ಕರಾವಳಿಯ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು. ಈ ಸಭೆಯ ಬಳಿಕ ಮತ್ತೊಂದು ಸಭೆ ಆಗುತ್ತೆ, ಅದು ನಿಗದಿಯಾಗಿರುವಂತಹ ಸಭೆ. ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ಅಂತ ಹೇಳಿ ಕಮಿಷನರ್ ಹಾಗೆ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಟ್ ಆ ಸಭೆ ನಡೆಯುವುದಕ್ಕಿಂತಲೂ ಮುಂಚೆ ಒಂದು ಅನೌಪಚಾರಿಕ ಸಭೆ ನಡೆದಿದೆ ಮಂಗಳೂರಿನ ಸರ್ಕಿಟ್ ಹೌಸ್ ನಲ್ಲಿ. ಆ ಸಭೆಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಭಾಗಿಯಾಗಿ ಒಂದಿಷ್ಟು ಆಗ್ರಹಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ನಡೆದಿರುವಂತಹ ಈ ಟಾರ್ಗೆಟ್ ಅಟ್ಯಾಕ್ಗಳು, 4 ರಿಂದ 5 ಟಾರ್ಗೆಟ್ ಅಟ್ಯಾಕ್ಗಳಾಗಿದ್ದಾವೆ. ಮಂಗಳೂರಿನಲ್ಲೇ ಸುಮಾರು 4 ಅಟ್ಯಾಕ್ಗಳಾಗಿದ್ರೆ, ಉಡುಪಿನಲ್ಲಿ ಒಂದು ಅಟ್ಯಾಕ್ ಆಗಿದೆ, ಕಣ್ಣೂರಿನಲ್ಲಿ ಒಂದು ಅಟ್ಯಾಕ್ ಆಗಿದೆ. ಒಟ್ಟಾರೆಯಾಗಿ ಸುಮಾರು 5 ರಿಂದ 6 ದಾಳಿಗಳು ಮುಸ್ಲಿಂ ಯುವಕರ ಮೇಲೆ ನಡೆದಿದ್ದಾವೆ. ಈ ರೀತಿಯಾಗಿ ದಾಳಿ ನಡೀತಾ ಇರೋದು ನಿಜಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೀವು ಇದರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದೆ ಟೇಬಲ್ ಅನ್ನ ಕುಟ್ಟಿ ಗದ್ದಲವನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.